ಫ್ಲೋರೈಡ್ ಜಾಸ್ತಿ ಆಗಿದೆ ಸರ್. ಅದ್ರ ಕುಡಿಯೋಕ್ಕೆ ಯೋಗ್ಯವಾಗಿಲ್ಲ. ನನ್ನ ಮಕ್ಕಳನ್ನ ನೋಡಿ ಸರ್, ಇವಳು ಈಗಲೇ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿ ಬಂದಿದ್ದೀನಿ. ಹೌದು ಸರ್. ಪೈಪು ಒಳಗಡೆನೆ ಇಷ್ಟು ಉಪ್ಪು ಸಾಲ್ಟ್ ಕಟ್ಕೊಂಡಿದ್ರೆ ನಮ್ ಕಿಡ್ನಿ ಎಲ್ಲ ಇದು ಮಕ್ಕಳು ಹೊಟ್ಟೆ ಒಳಗಡೆ ಇದೇ ಇರೋದು. ಅವ್ರ ಅಪ್ಪನ ಮನೆ ಜಮೀನ್ ಕಲ್ತೀವಿ ನಾವು, ಸಮುದ್ರದಲ್ಲಿ ಬಿಡ್ತೀರಲ್ಲಪ್ಪ ಆ ನೀರು ನಮ್ಮ ರೈತನ ಕೊಡಿ, ಕೆರೆ ಕಟ್ಟೆಗಳು ತುಂಬಿಸಿ ನಾವು ಬದುಕೊಳ್ತೀವಿ. ಅವ್ರ ಅಪ್ಪನ ಮನೆ ಜಮೀನು ಹೋಗಿ ನಾವು ಕೇಳ್ತಾ ಇಲ್ಲ, ಅವ್ರ ಆಸ್ತಿ ಪಾಸ್ತಿವನ್ನ ಕಿತ್ಕೊಂಡು ಬಂದಿಲ್ಲ ನಾವು. ಅಲ್ಲಿ ನೋಡಿದ್ರೆ ರೈತರಿಗೆ ನಾನು 2,000 ಅಕ್ಕಿ ಕೊಟ್ಟಿದ್ದೀನಿ, 2,000 ಹಾಕ್ತಿದ್ದೀನಿ, ಫ್ರೀ ಬಸ್ ಬಿಟ್ಟಿದ್ದೀನಿ ಅಂತ ಜಂಬಾ ಕೊಚ್ಕೊಂಡು ವಿಧಾನಸೌಧದಲ್ಲಿ ರೈತರನ್ನು ಹಾಳು ಮಾಡ್ತಿದ್ದಂತ ಸರ್ಕಾರ ಇದು. 2,000 ಅಕೌಂಟಿಗೆ ಬರ್ತಾ ಇದೆಯಾ? ಬರ್ತದೆ ಸರ್, ನಾವು ಕೇಳಿಲ್ಲ ಸರ್, ಅವರೇ ಕೊಟ್ಟಿರೋದು. ನಮಗೆ ನೀರು ಕೊಡಿ, ಬೆಸ್ಟ್ ಕಾವೇರಿ ನೀರು ಕೊಡಿ. ನೀರು, ಕರೆಂಟು, ರೋಡು, ಹಾಸ್ಪಿಟ್ಲಿ, ಸ್ಕೂಲ್, ಕಾಲೇಜು, ಇದು ಮಾತ್ರ ರೈಟ್ ಕೊಟ್ಬಿಡಿ. ನಮ್ಗೆ ಯಾವುದು ನಮ್ಗೆ ಫ್ರೀ ಬೇಡಿ ಸರ್. ನಮ್ಗೆ ನಿಮ್ಮೂರ್ಗೆ ಆಸ್ಪತ್ರೆ ಸ್ಕೂಲು ಇದೆಯಾ? 3 ಬಾರಿ ಇದೆ ನಮ್ಮೂರಲ್ಲಿ. ನೀರಿಲ್ಲ, ಬಾರಿ ಇದೆ, ನೀರು ಸಿಗಲ್ಲ, ಔಷಧಿ ಸಿಗಲ್ಲ. ಆಸ್ಪತ್ರೆಯಲ್ಲಿ ಒಂದೇ ಹಾಸ್ಪಿಟ್ಲ್ ಇದೆ, 4 ಗಂಟೆಗೆ ಡಾಕ್ಟ್ರ್ ಮನೆಗೆ ಹೋಗ್ಬಿಡ್ತಾರೆ. ಆದರೆ ನಮ್ಮ ಬಾರಲ್ಲಿ ಮಾತ್ರ ಯಾವಾಗ ನೀನು ಎಣ್ಣೆ ಕರೆದ್ರೆ ಕೊಡ್ತಾರೆ, ಅದಕ್ಕೇನು ತೊಂದರೆ ಏನಿಲ್ಲ, ಶಾರ್ಟೇಜ್ ಬರಲ್ಲ. ಮೆಡಿಸಿನ್ ಮಾತ್ರ ಸಿಗಲ್ಲ. ಚಾಮರಾಜನಗರ ಡಿಸ್ಟಿಕ್ ಇದು, ಅಣೂರು ತಾಲೂಕು, 45,000 ಜನಸಂಖ್ಯೆ, 3 ಪಂಚಾಯತ್ಗೂ ನೀರಿಲ್ಲ. ನಾನು ಜನವರಿ 15ನೇ ತಾರೀಕು ಒಳಗಡೆ DPR ಮಾಡಿಕೊಟ್ಟಿಲ್ಲ ಅಂದ್ರೆ ನಾನು ಈ ಸ್ಥಳ ನಿಮ್ಮ ಜೊತೆನಲ್ಲಿ ಹೋರಾಟ ಮಾಡ್ತೀನಿ ಅಂತ ಹೇಳಿ ಹೋದವರು ಮತ್ತೆ ನಾಪತ್ತೆಯಾಗಿದ್ದಾರೆ. ಯಾರು MLA? ಯಾರು? ಮಂಜುನಾಥ್ ಅಂತ JDS MR ಮಂಜುನಾಥ್. ಸರ್ಕಾರಗಳನ್ನು ನಾವು ಆರಿಸೋದೇ ನಮ್ಮ ಕೆಲಸ ನೀವು ಮಾಡ್ರಪ್ಪ ಅಂತ ಹೊರತು ನಿಮ್ಮ ಕೆಲಸಗಳು ನೀವು ಮಾಡ್ಕೊಳ್ಳಿ ಅಂತ ಅಲ್ಲ. ನೀವೆಲ್ಲ ಶ್ರೀಮಂತರಾಗೋದು, ಇವ್ರನ್ನ ಬಡವರಾಗಿ ಮೂಲೆಗೆ ಹಾಕೋದಾ? ಇವರಿಗೆ ನೀರು ಕೊಡಿ, ಮೂಲಭೂತ ಅವಶ್ಯಕತೆ ನೀರು. ಕಾನೂನಂತೆ ಕಾನೂನು ಬೇಕೇ ಬೇಕು, ಯಾವ ನೀರು. ಸ್ನೇಹಿತರೆ, ನಾವೀಗ ಇಲ್ಲಿ ಮಲೆಮಹದೇಶ್ವರನ ಬೆಟ್ಟದ ರಸ್ತೆಯಲ್ಲಿ ಒಡಕೆ ಹಳ್ಳದ ಹತ್ರ ಇದ್ದೀವಿ. ಇಲ್ಲಿ ಕೆಲವು ರೈತರು ಪ್ರತಿಭಟನೆ, ಧರಣಿ ಮಾಡ್ತಾ ಇದ್ದಾರೆ, ಸತ್ಯಾಗ್ರಹ ಮಾಡ್ತಾ ಇದ್ದಾರೆ. ಯಾಕೆ ಮಾಡ್ತಾ ಇದ್ದಾರೆ, ಅವರ ನಿಜಕ್ಕೂ ಏನು ಕೇಳ್ತಾ ಇದ್ದಾರೆ ಕೇಳೋಣ. ತುಂಬ ವಿಶೇಷವಾಗಿದೆ ಇವ್ರ ಕಥೆ, ಇವ್ರು ಕೇಳ್ತಿರೋ ಬೇಡಿಕೆ. ಬನ್ನಿ ಕೇಳೋಣ. ಕನ್ನಂಬಾಡಿ ಡ್ಯಾಮು ಮಳೆ ಹೋಗುದು, ಕರ್ನಾಟಕದಲ್ಲಿ ಮಳೆ ಹೋಗುದು, ತಮಿಳ್ನಾಡಿಗೆ ನೀರು ಹೋಯ್ತಾ ಇದೆ. ನಮ್ಮ ಕೆರೆ ಕಟ್ಟೆಗಳು ತುಂಬಿಸೋಕ್ಕೆ ಇವ್ರು ನೀರು ಕೊಡ್ತಾ ಇಲ್ಲ, ಸಮುದ್ರದಲ್ಲಿ ಬಿಡ್ತಾ ಇದ್ದಾರೆ. ಸಮುದ್ರ ಸುಮಾರು ನೀರು 5-6 ಸರಿ ಕೆರೆ ಕಟ್ಟೆ ತುಂಬಿ, ಕನ್ನಂಬಾಡಿ ತುಂಬಿ ಸಮುದ್ರ ಹೋಗಿದೆ. ಆದರೆ ನಮ್ಮ ರೈತನ ಕೆರೆ ಕಟ್ಟೆಗಳಿಗೂ ನೀರು ಇವರು ತುಂಬಿಸಲ್ಲ. ಅವರು ಇವರು ಸರ್ಕಾರನೇ ತುಂಬಿಸ್ಬೇಕು. ಯಾರು ತುಂಬ್ತಾರೆ? ಯಾಕೆ ತುಂಬಿಸಿಲ್ಲ? ಅದೇ ಸರ್ಕಾರನ ಕೇಳ್ತಾ ಇದ್ದೀವಿ, ಯಾಕೆ ತುಂಬಿಸಿಲ್ಲ? ಅವರು ಉತ್ತರ ಹೇಳ್ತಾರೆ, ಇಲ್ಲಿ ನಾವು ದುಡ್ಡಿಲ್ಲ ಸರ್ಕಾರದಲ್ಲಿ. ಸರ್ಕಾರದಲ್ಲಿ ದುಡ್ಡಿಲ್ಲ ಅಂದರೆ ಇಷ್ಟೊಂದು ನೀರು ಹಾಳು ಮಾಡ್ತಾ ಇರೋ ರೈತರೆಲ್ಲ ಗೋಳ ಮಾಡ್ತಾರಲ್ಲ. ಇಲ್ಲಿ ನೀರು ಕುಡಿಯೋಕ್ಕೆ ಇಲ್ಲಿ ಇಷ್ಟೊಂದು ಸಮಸ್ಯೆ, ರೈತರಿಗೂ ನೀರಿಲ್ಲ. ಊರು ಬಿಟ್ಟು ಖಾಲಿ ಮಾಡಿಬಿಟ್ಟು ಹೋಗಿದ್ದಾರೆ. ಬೇರೆ ಕಡೆ ಹೋಗಿ ನೀರಿರೋ ಜಾಗ ಅಲ್ಲಿ ಅವರು ವ್ಯವಸಾಯ ಮಾಡೋದು. ಇಲ್ಲಿ ನಮ್ಮೂರು ಜಮೀನೆಲ್ಲ ಪಾಳು ಬಿದೆಯಲ್ಲ ನೋಡಿ ಹೆಂಗಿದೆ. ಹಸುಗೂ ನೀರಿಲ್ಲ, ನಮಗೂ ನೀರಿಲ್ಲ. ಇವಾಗ ಪ್ರಾಣಿಗಳಿಗೂ ನೀರಿಲ್ಲ. ಫಾರೆಸ್ಟ್ ಬಿಟ್ಬಿಟ್ಟು ಎಲ್ಲ ಕಾವೇರಿಗೆ ಹೋಗ್ತಾ ಇದೆ. ನಾವೆಲ್ಲ ಬೋರ್ವೆಲ್ ಹಾಕಿ ಏನೋ ಅರ್ಧ ನೀರು ಕುಡಿದ್ವು, ಅದು ಉಪ್ಪು ನೀರು. ಒಳ್ಳೆ ನೀರು ಬರ್ತಾ ಇಲ್ಲ. ಒಳ್ಳೆ ನೀರು ಎಲ್ಲಿ ಬರ್ತದೆ ಸರ್? 1200 ಅಡಿ 1300 ಅಡಿ ಹಾಕಿದರೆ ಎಲ್ಲ ಉಪ್ಪು ಕಟ್ಕೊಂಡಿದೆ. ಅವರು ಚೆಕ್ ಮಾಡೋಕೆ ಬಂದರು, ಇದು ಫ್ಲೋರೈಡ್ ಇಲ್ಲ, ನೀರು ಚೆನ್ನಾಗಿದೆ, ಕುಡಿಬೋದು ಅಂದರು. ಸರಿ, ಆ ನೀರನ್ನ ಅವರು ಫಿಲ್ಟರ್ ನೀರು ಕುಡಿತಾರಲ್ಲ, ಅದನ್ನ ಇಟ್ಬಿಟ್ಟು ನಮ್ಮ ನೀರನ್ನು ಕುಡಿಬೋದಲ್ಲ ಅವರು. ನೀವು ಕುಡಿಸ್ಬೇಕಾಯ್ತು ಆ್ಯಕ್ಚುಲಿ. ಅದೇ ನಾನು ಹೇಳಿದೆ, ನೀವು ನಿಮ್ಮ ಫಿಲ್ಟರ್ ನೀರನ್ನ ಇಲ್ಲಿ ಹಾಕ್ಬಿಡಿ, ನಮ್ಮ ನೀರು ತುಂಬ್ಕೊಂಡು ಹೋಗಿ ನಿಮ್ಮ ಮನೆ ಮೇಲೆ ಹೆಡ್ತಿ ಮಕ್ಕಳೆಲ್ಲ ಕುಡೀರಿ. ಆವಾಗ ಗೊತ್ತಾಯ್ತು ನಮ್ಮ ಪರಿಸ್ಥಿತಿ ಏನಂತ ಅಂತ. ಇಂಥ ಪರಿಸ್ಥಿತಿ ನಮ್ಮೂರಲ್ಲಿ ಇದೆ. ಈಗ ನೀವು ಕೇಳ್ತಿರೋದೇನೋ 14 ಕಿಲೋಮೀಟರ್ ದೂರದಲ್ಲಿ ಹರಿತಾರೆ ಕಾವೇರಿ ನೀರನ್ನ ನಮಗೂ ಕೊಡಿ, ನಮ್ಮೂರು ಕೆರೆ ಕಟ್ಟೆಗಳು ತುಂಬಿಸಿ ಅಷ್ಟೇ. ಇದು ಕರ್ನಾಟಕನೇನಾ? ಇದು ಕರ್ನಾಟಕ ಸರ್. ಅಣೂರು ತಾಲೂಕು, ಚಾಮರಾಜನಗರ ಡಿಸ್ಟಿಕ್ ಇದು, ಅಣೂರು ತಾಲೂಕು. ಇಲ್ಲಿ 45 ಜನಸಂಖ್ಯೆ ಇದ್ದಾರೆ. 45,000 ಜನಸಂಖ್ಯೆ, 3 ಪಂಚಾಯತ್ಗೂ ನೀರಿಲ್ಲ. ಯಾವ ಪಂಚಾಯತಿ? ಸೆಟ್ಟಳ್ಳಿ ಹೊಸೂರು, ದಂಡಳ್ಳಿ, ಕುರುಟಿ ಹೊಸೂರು, ಮಾಟಳ್ಳಿ ಪಂಚಾಯತ್, ಕೌದಳ್ಳಿ ಸೇರ್ತದೆ. ಎಲ್ಲ ನೀರಿಲ್ಲ, ಎಲ್ಲ ಗುಳ ಹೋಗ್ಬಿಟ್ಟಿದ್ದಾರೆ ಜನ. ಅಲ್ಲ ಸರ್, ಸುತ್ತ ಇಷ್ಟು ಕಾಡಿದ್ರೆ ನೀರಿರುತ್ತೆ ಅಂತಾರೆ, ನಿಮ್ಗೆ ನೀರಿಲ್ಲ? ನಮಗೆ ನೀರಿಲ್ಲ ಸರ್. ಇಲ್ಲಿ ಬೆಟ್ಟಕ್ಕೆ, ಮಾದೇಶ್ವರ ಬೆಟ್ಟಕ್ಕೆ ಹೋಗ್ತಾರೆ ಭಕ್ತರು, ಅವ್ರಿಗೆ ನೀರಿಲ್ಲ. ಇಲ್ಲಿ ಬಂದ್ರೆ ನಮ್ಮ ಹತ್ರ ಪರದಾಡ್ತಾರೆ ನೀರಿಗೆ. ಎಷ್ಟು ಜನ ಅವರೇ ಭೇಟಿ ಮಾಡಿದ್ದಾರೆ, ವಿಡಿಯೋಗೆ ಫೋನ್ ಮಾಡ್ಬಿಟ್ಟು ನೀರು ಕೊಡ್ರಿ, ಇಲ್ಲಿ ನೀರು ಸಮಸ್ಯೆ ಜಾಸ್ತಿ ಇದೆ, ಇವ್ರಿಗೆ ನೀರು ಕೊಡಿ ಅಂತ ಅವರೇ ಮಾತಾಡಿದ್ದಾರೆ. ಸೊ ಮಾದಪ್ಪನ ಭಕ್ತರಿಗೆ ನೀರಿಲ್ಲ, ಅವಳಿಗೆ ನೀರಿಲ್ಲ. ಇಲ್ಲಿ ಹೋಗೋದಾರಿ ಇಲ್ಲಿಂದ ನೋಡಿ, ನೀವು ನೋಡಿದ್ರಲ್ಲ ಹೆಂಗ್ ಒಣಭೂಮಿ ಹೆಂಗಿದೆ. ಕುಡಿ ನೀರು, ಉಪ್ಪು ನೀರು 1300 ಅಡಿ ಕುಡಿದ್ರೂ ಉಪ್ಪು ನೀರು ಬರ್ತದೆ. ಎಲ್ಲರಿಗೂ ಕಿಡ್ನಿ ಸ್ಟೋನು, ಪ್ರತಿಯೊಬ್ಬರಿಗೂ ಹಾಲು ಕುಡಿ ಮಗುಕ್ಕೂ ಇವತ್ತು ನೀರಿಂದ ಸಮಸ್ಯೆ, ಅವ್ರಿಗೆ ಕಾಯಿಲೆ ಬರ್ತದೆ. ಅವ್ರು ಯಾರೂ ಅದು ಕಿವಿಲೇ ಹಾಕ್ಕೊಳ್ಳಲ್ಲ. ಹಸು ಹಾಲು ಕರಿತದೆ, ಅದು ಉಪ್ಪು ನೀರೇ ಕುಡಿತದೆ. ಆ ಹಸು ಹಾಲು ಟೆಸ್ಟ್ ಮಾಡಿದ್ರೆ ಅದರಲ್ಲಿ ಉಪ್ಪಿರಿದೆ, ಉಪ್ಪು ನೀರು, ಅದು ಸಾಲ್ಟ್ ಇದೆ ಅದರಲ್ಲಿ. ಅದರಲ್ಲಿ ಸಾಲ್ಟ್ ಬರುತ್ತೆ. ಹಂಗಿದ್ರೆ ಅದು ರಕ್ತದಲ್ಲಿ ಒಂದು ಭಾಗ ಹಾಲು ಕೊಡೋದು. ಅದಕ್ಕೆ ಅಷ್ಟು ಸಮಸ್ಯೆ ಇದ್ರೆ ಮನುಷ್ಯರಿಗೆ ಎಷ್ಟಿರುತ್ತೆ. ಈಗ ಏನು ಸರ್ಕಾರ ದುಡ್ಡಿಲ್ಲ ಅಂತ ಹೇಳ್ತಾ ಇದೆಯಾ? ಸರ್ಕಾರ ದುಡ್ಡಿಲ್ಲ, ಏಲಿ ಬಂದು ಕಿವಿ ಮುಟ್ಟಲ್ಲ ಅವರು. ಎಷ್ಟು ಸರಿ ಕೂಗಾಡಿದ್ರೆ ನಾವು ಕಿವಿ ಮುಟ್ಟಲ್ಲ ಅವ್ರಿಗೆ. ಎಷ್ಟು ಸರಿ ಕೇಳೋದು? 103 ದಿವಸ ಕೂಗಾಟ ಗೊತ್ತಾಗಲ್ವಾ ರೈತಂದು?
ಮನೇಲಿರೋ ಮಕ್ಕಳೆಲ್ಲ ಹೆಂಡತಿ ಮಕ್ಕಳ ರೋಡ್ಗೆ ಬಂದು ಕೂಗಾಡ್ತಾರೆ. ಹಗಲ ರಾತ್ರಿ ಕಾಯ್ತಾ ಇದ್ದೀವಿ ಇಲ್ಲಿ. ಎಷ್ಟು ತೊಂದರೆ ಆಗಿದೆ ಗೊತ್ತಾ ನಮಗೆ? ಯಾಕೆ ಕಾಯ್ತಾ ಇದ್ದೀವಿ? ಅವ್ರ ಅಪ್ಪನ ಮನೆ ಜಮೀನು ಗೆಲ್ತೀವಿ ನಾವು. ನಮ್ಗೆ ನೀರು ಸಮುದ್ರದಲ್ಲಿ ಬಿಡ್ತೀರಲ್ಲಪ್ಪ, ಆ ನೀರು ನಮ್ಮ ರೈತನಿಗೆ ಕೊಡಿ. ಕೆರೆ ಕಟ್ಟೆಗಳು ತುಂಬಿಸಿ ನಾವು ಬದುಕೊಳ್ತೀವಿ. ಅವ್ರ ಅಪ್ಪನ ಮನೆ ಜಮೀನು ಹೋಗಿ ನಾವು ಕೇಳ್ತಾ ಇಲ್ಲ. ಅವರ ಆಸ್ತಿ ಪಾಸ್ತಿವನ್ನ ಕಿತ್ಕೊಂಡು ಬಂದಿಲ್ಲ ನಾವು. ನಮಗೆ ಬೇಕಾಗಿರೋ ನೀರು ಕೊಟ್ಟರೆ ನಾವು ಬದುಕೊಳ್ತೀವಿ. ಅದನ್ನೇ ಕೇಳ್ತಾ ಇರೋದು. ಇದನ್ನೇ ಈಗ ಸರ್ಕಾರ ಮಾಡಲ್ಲ ಅಂದರೆ ಏನು ಮಾಡೋಕ್ಕಾಯ್ತದೆ? ಅವ್ರು ಫ್ರೀ ಬಸ್ ಬಿಟ್ಟಿಲ್ಲ ಅಂದರೆ ಯಾರು ಬಸ್ಸಲ್ಲೇ ಮುಂಚೆ ಹೋಗ್ತಾ ಇಲ್ವಲ್ಲ, ನಡ್ಕೊಂಡು ಹೋಗಿದ್ದೀವಿ ನಾವು. ಅವ್ರು ಫ್ರೀ ಬಸ್ ಬಿಡೋಕೆ ಮುಂಚೆ ನಾವು ಬಸ್ಸಲ್ಲಿ ಯಾರೂ ಹೋಗ್ತಾ ಇಲ್ಲ, ಎಲ್ಲ ನಡ್ಕೊಂಡೇ ಹೋಗಿದ್ದು ಅಲ್ವಾ? ಆವಾಗ ಯಾರು ನಾವು ಟಿಕೆಟ್ ಕೊಂಡು ಬಸ್ಸಾಗ ಹಾಕೊಂಡು ಹೋಗಿಲ್ಲ, ಬಸ್ ಹತ್ಕೊಂಡು. ಸರ್ ನೋಡಿ, ಸರ್ಕಾರ ಕೊಡ್ತಾ ಇರೋದು ಬಸ್ಸು ಫ್ರೀ. ನಾವು ಕೇಳ್ತಾ ಇರೋದು ಮೂಲಭೂತ ಸೌಕರ್ಯಗಳು ಕೇಳ್ತಾ ಇದ್ವಿ. ಮೂಲಭೂತ ಸೌಕರ್ಯಗಳು ಕೊಟ್ಟಿಲ್ಲ. ಅವರು ಬಸ್ಗಳು ಫ್ರೀ ಕೊಟ್ಟರೆ ಇಲ್ಲಿ ಕುಡಿಯೋ ನೀರಿಲ್ಲ. ಹಸುಗಳು ತೀರೋಗ್ತಾ ಇದೆ. ತೀರೋಗಿರೋ ಹಸುಗಳನ್ನ ಪೋಸ್ಟ್ ಮಾರ್ಟಮ್ ಮಾಡಿದರೆ ಡಾಕ್ಟ್ರುಗಳು ಹೇಳ್ತಾ ಇದ್ದಾರೆ ನೀವು ಹಸುಗಳಿಗೆ ಕೊಟ್ಟಿರೋ ನೀರು ಸರಿಯಿಲ್ಲ ಅಂತ. ನಮ್ಮ ಭಾಗದಲ್ಲಿ ಏನು ನೀರು ಇದೆಯೋ ಅದನ್ನೇ ಕೊಡ್ತಾ ಇದ್ದೀವಿ ರೈತರುಗಳು. ಹಸುಗಳು ಕುರಿಗಳು ನಾವು ಕುಡಿಯೋದು ಅದನ್ನೇ. ವ್ಯವಸಾಯಕ್ಕೆ ನೀರಿಲ್ಲ. ಇಲ್ಲಿರೋರು ನೋಡಿ ಸರ್, ಎಲ್ಲ ಸಣ್ಣ ರೈತರುಗಳು, 2 ಎಕರೆ 3 ಎಕರೆ ಜಮೀನುಗಳು ಇಟ್ಟುಕೊಂಡಿರೋರು ಎಲ್ಲ ಇಲ್ಲಿ ನೀರಿಲ್ಲ ಅಂತ ಹೇಳಿ ಬೇರೆ ಕಡೆ ಕಲ್ಲು ಕೆಲಸಗಳಿಗೆ, ಬೇರೆ ಕಡೆ ರೈತರುಗಳು ಬೇರೆ ಕಡೆ ಹೋಗ್ತಾ ಇದ್ದಾರೆ ಕೆಲಸಗಳಿಗೆ. ಇಲ್ಲಿ ಹೆಂಡತಿ ಮಕ್ಕಳು ಇಲ್ಲೇ ಇದ್ದಾರೆ, ಗಂಡಸರು ಹೋಗ್ತಾ ಇದ್ದಾರೆ. ಇಲ್ಲಿ ಅವ್ರು ನೋಡ್ಕೊಳಕ್ಕೆ ಆಗ್ತಾ ಇಲ್ಲ. ಹಾಸ್ಪಿಟ್ಲು ಇಲ್ಲಿ ದೂರ ಇರೋದ್ರಿಂದ ನಮ್ಗೆ ತುಂಬ ಕಷ್ಟ ಆಗ್ತಾ ಇದೆ ಸರ್. ನೀರು ಬೇಕು ನಮಗೆ. ಫಸ್ಟು ನಮ್ಮ ರೈತರುಗಳಿಗೆ ನೀರು ಬೇಕಾಗಿದೆ, ಜಮೀನುಗಳಿಗೆ ನೀರು ಬೇಕಾಗಿರೋದು. ಗೌರ್ಮೆಂಟ್ ಕೊಡುವ ಫ್ರೀ ಇದು ನಮ್ಗೆ ಬೇಕಾಗಿಲ್ಲ. ಮೂಲಭೂತ ಸೌಕರ್ಯಗಳು ನೀರು ಬೇಕಾಗಿರೋದಿಲ್ಲ ಸರ್, ಇಂಪಾರ್ಟೆಂಟು. ದೂರ ಇದ್ದರೆ ಆಯಿತು ಅಪ್ಪ, ನಾವು ದೂರ ಇದೆ ಕಾವೇರಿ ಅಂತ ಹೇಳ್ತಾ ಇರ್ಬೋದು. ಇಲ್ಲಿ 18 ಕಿಲೋಮೀಟ್ರು. ತಮಿಳ್ನಾಡು ಗೌರ್ಮೆಂಟು 16 ಕಿಲೋಮೀಟ್ರು. ತಮಿಳ್ನಾಡು ರೈತರು ಇಲ್ಲಿ ಬಂದರು ನಮ್ಮ ಹೋರಾಟಕ್ಕೆ ಬೆಂಬಲ ಕೊಡೋಕ್ಕೆ. ಅವ್ರು ಹೇಳ್ತಾ ಇದ್ದಾರೆ ನೋಡಿರಿ, ಇದು ನವಂಬರಲ್ಲಿ ನೀವು ಕೊಡುವ ನೀರು ನಮಗೆ ಸಮುದ್ರಕ್ಕೆ ಹೋಗ್ತಾ ಇದೆ, ನಮಗೆ ಬೇಡ, ಈ ನೀರನ್ನ ನೀವು ಕೆರೆಗಟ್ಟೆಗಳು ತುಂಬಿಸ್ಕೊಳ್ಳಿ ಅಂತ ಅವ್ರನ್ನ ಹೇಳ್ತಾ ಇದ್ದಾರೆ. ಅವರು ಡೈರೆಕ್ಟಾಗಿ MLA ಹತ್ರನೂ ಮಾತಾಡಿದರು, ನೀವು ತುಂಬಿಸ್ಕೊಳ್ಳಿ ಅಂತ. ಅವ್ರು ನೋಡಿದ್ರೆ ದುಡ್ಡಿಲ್ಲ, ಒಂದು ರಾಜಕೀಯ ಮಾಡ್ತಾಯಿದ್ದಾರೆ ಜನರನ್ನ. ನಮ್ಮನ್ನ ಇಲ್ಲಿ ಸುಮ್ಮನೆ ಏನೋ ಬಿಟ್ಬಿಡೋಣ, ಕಡೆ ಭಾಗದಲ್ಲಿದ್ದಾರೆ, ತಮಿಳ್ನಾಡು ಬಾರ್ಡ್ರಲ್ಲಿದ್ದಾರೆ ಜನ ಅಂತ ಬಿಟ್ಬಿಡ್ತಾ ಇದ್ದಾರೆ. ಇಲ್ಲಿ ದೇವಸ್ಥಾನಕ್ಕೆ ಹೋಗ್ತಾರೆ, ಇಲ್ಲೇ ಹೋಗ್ತಾರೆ, ನಾವು ಹೋರಾಟ ಮಾಡ್ತಾಯಿದ್ವಿ, ಇಲ್ಲೇ ಹೋಗ್ತಾರೆ ದೇವಸ್ಥಾನಕ್ಕೆ. ಮಲೆ ಮಹದೇಶ್ವರ ದೇವಸ್ಥಾನಕ್ಕೆ ಹೋಗಿ ಅವ್ರ ಆಶೀರ್ವಾದ ಬೇಕಂತ, ನಮ್ಮ ಜನರದ ಇದು ಬೇಡ ಅಂತ ಅವ್ರಿಗೆ, ರಾಜಕಾರಣಿಗಳಿಗೆ. ಇಲ್ಲಿ ದೇವಸ್ಥಾನ ನಮಸ್ಕಾರ ಆಗ್ತಾರೆ, ದೇವಸ್ಥಾನ ನಮಸ್ಕಾರ ಆಗ್ತಿದ್ದಾರೆ. ಮಾದಪ್ಪ ಒಳ್ಳೇದು ಮಾಡೋ ರಾಜಕೀಯ ಕೆಲಸ ಅಂತ. ನಮ್ಮ ಜನರು ಮಾತ್ರ ಹಿಂಗೆ ಇರಬೇಕು. ಎಂತ ರಾಜಕೀಯ ಮಾಡ್ತಾ ಇದ್ದಾರೆ ನೋಡಿ. ನೀವು ಓಟ್ ಹಾಕಿರೋ MLA MP ಬರ್ತಾರೆ ಸರ್, ಆಯ್ತು ಮಾಡ್ಕೊಡ್ತೀನಿ 3 ವರ್ಷ 4 ವರ್ಷ ಹಿಂಗೆ ಹೇಳ್ತಾ ಇದ್ದಾರೆ. ಅದಕ್ಕೆ ಕೂತ್ಕೊಂಡು ಬಿಟ್ಟಿದ್ವಿ ನಾವು. ಹಗಲು ರಾತ್ರಿ ಕೂತ್ಕೊಳ್ಳೋಣ ಅಂತ ಕೂತ್ಕೊಂಡು ಬಿಟ್ಟಿದ್ವಿ. DC ಹತ್ರನೂ ಮಾತಾಡಿದ್ವಿ, ಅವ್ರು ಮಾಡ್ತೀನಿ ಅಂತ ಹೇಳ್ತಾರೆ. 1 ವರ್ಷ 2 ವರ್ಷ ಹಿಂಗೆ ಹೋಗ್ತಾನೆ ಇದೆ. ಆದರೆ ಈ ಕ್ಷೇತ್ರದ MLA ಕೂಡ ಈ ಸ್ಥಳಕ್ಕೆ 27ನೇ ತಾರೀಕು ಬಂದು ಹೋರಾಟದ ಮುಂದೆ ಸರ್ ಕುಂತ್ಕೊಂಡು, ನಾನು ಜನವರಿ 15ನೇ ತಾರೀಕು ಒಳಗಡೆ DPR ಮಾಡಿಕೊಟ್ಟಿಲ್ಲ ಅಂದರೆ ನಾನು ಈ ಸ್ಥಳ ನಿಮ್ಮ ಜೊತೆಯಲ್ಲಿ ಹೋರಾಟ ಮಾಡ್ತೀನಿ ಅಂತ ಹೇಳಿ ಹೋದವರು ಮತ್ತೆ ನಾಪತ್ತೆಯಾಗಿದ್ದಾರೆ. ಮತ್ತೆ ಇಲ್ಲಿ ಬಂದೇ ಇಲ್ಲ ಹೋರಾಟಕ್ಕೆ. ಮತ್ತೆ ಉಗ್ರ ಹೋರಾಟ 31ನೇ ತಾರೀಕು ನಾವು ಉಗ್ರ ಹೋರಾಟ ಮಾಡಿದಾಗಲೂ MLA ಪಕ್ಕದ ಹಳ್ಳಿಗಳಲ್ಲಿ ಇದ್ದು ಕೂಡ ಇಲ್ಲಿ ಬಂದಿಲ್ಲ. 6,000 ಜನ ಈ ಬೀದಿಯಲ್ಲಿ, ಈ ರಸ್ತೆಯಲ್ಲಿ, ಮಾದಪ್ಪನ ರಸ್ತೆಯಲ್ಲಿ ಹೋರಾಟ ಮಾಡ್ತಿದ್ದಾಗ ಆ MLA ಕಡೆಗಾಣಿಸ್ಬಿಟ್ಟಿದ್ದಾನೆ. ಯಾರು MLA? ಯಾರು? ಮಂಜುನಾಥ್ ಅಂತ ಕವನು, JDS MR ಮಂಜುನಾಥ್. ಒಂದು ಸರ್ಕಾರ ಉಸ್ತುವಾರಿ ಆಗಲಿ, MP ಗಳಾಗಲಿ ಈ ಜನಗಳ ಕಷ್ಟ ಯಾವ ರೀತಿ ಇದೆ. 1200 ಅಡಿ ಹಾಕೋರು ಕೂಡ ರೈತರಿಗೆ ನೀರಿಲ್ಲ. 5 ಪಂಚಾಯತಿಗಳಲ್ಲಿ ಬರ ಬಂದಿದೆ. ಇವತ್ತು ಅನತಿ ದೂರದಲ್ಲಿರ್ತಕ್ಕಂಥ ಕಾವೇರಿ ನದಿ ನಮಗೆ ಕೇವಲ 20 ಕಿಲೋಮೀಟ್ರ್ ಅಷ್ಟೇ ಆಗ್ಬೋದು ಹೊರತ ಬೇರೆ ಎಷ್ಟು ಇಲ್ಲ. 16 ಕಿಲೋಮೀಟ್ರ್. 16 ಕಿಲೋಮೀಟ್ರಿಂದ ನೀರು ತಗೊಂಬಂದು ಕೊಡ್ದಂಥ ಸರ್ಕಾರ ಮನವಿ ಹೋಗಿದೆ. ಇಲ್ಲಿ ಈ ರೂಲಿಂಗ್ ಸರ್ಕಾರ ಯಾರು ರೈತರು ಹೋರಾಟ ಮಾಡಿದ್ರು ಕೂಡ ಆ ರೈತರ ಮೇಲೆ ಕರುಣೆನೇ ಇಲ್ಲ. ಉಸ್ತುವಾರಿ ಸಚಿವರು ಕಾಣೆ ಅಂತ ಕೂಡ ಮನವಿ ಕೊಟ್ಟಿದ್ದೀವಿ ಸರ್ಕಾರಕ್ಕೆ. ಉಸ್ತುವಾರಿ ಸರ್ ವೆಂಕಟೇಶ್ ಅಂತ, ಅವರು ನಾಪತ್ತೆಯಾಗಿದ್ದರು. MP ಅವರು ಬಂದರು, ಆಶ್ವಾಸನೆ ಕೊಟ್ಟು ಮತ್ತೆ ಹೋದರು. ಇಲ್ಲಿ ಸರ್ಕಾರ ಇವತ್ತು ರೂಲಿಂಗ್ ಪಾರ್ಟಿ ಯಾವುದೇ ಒಂದು ಕೆಲಸಗಳ ರೈತರಿಗೆ ಮಾಡಿಕೊಟ್ಟಿಲ್ಲ. ಅಲ್ಲಿ ನೋಡಿದ್ರೆ ರೈತರಿಗೆ ನಾನು 2,000 ಅಕ್ಕಿ ಕೊಟ್ಟಿದ್ದೀನಿ, 2,000 ಹಾಕ್ತಿದ್ದೀನಿ, ಫ್ರೀ ಬಸ್ ಬಿಟ್ಟಿದ್ದೀನಿ ಅಂತ ಜಂಬ ಕೊಚ್ಕೊಂಡು ವಿಧಾನಸೌಧದಲ್ಲಿ ಭಾಳ ಬುರುಟೆ ಹೊಡ್ಕೊಂಡು ಅನ್ಯಾಯವಾಗಿ ರೈತರನ್ನು ಹಾಳು ಮಾಡ್ತಿದ್ದಂಥ ಸರ್ಕಾರ ಇದು. ಅದರಿಂದ ದಯವಿಟ್ಟು ಈ ಹೋರಾಟ ಇವತ್ತು 103 ದಿನ ಹೋರಾಟ ಆಗಿದ್ದರೂ ಕೂಡ ಯಾರೂ ಇಲ್ಲಿಗೆ ಬಂದಿಲ್ಲ. ಇನ್ನು ನಮಗೆ ಯಾವ ಕೆಲಸ ದಂಟಳ್ಳಿ ಮಾರ್ಗವಾಗಿ 16 ಕಿಲೋಮೀಟ್ರ್ ನೀರು ತಂದು ಕೊಟ್ಟು ಗುದ್ದಲಿ ಪೂಜೆ ಆದರೆ ನಾವು ಈ ಹೋರಾಟವನ್ನು ಕೈ ಬಿಡ್ತೇವೆ. ಅಂದವರೆಗೂ ನಾವು ಈ ಹೋರಾಟವನ್ನು ಇನ್ನೂ ಉಗ್ರ ಹೋರಾಟ ಮಾಡ್ತೀವಿ ಅಂತ ಹೇಳ್ತಾ ನನ್ನ ಮಾತನ್ನ ಮುಗಿಸ್ತಿದ್ದೇನೆ ಸರ್. 2,000 ಅಕೌಂಟಿಗೆ ಬರ್ತಾ ಇದೆಯಾ? ಬರ್ತದೆ ಸರ್. ನೀವು ನೋಡಿ, ಫ್ರೀ ಭಾಗ್ಯ ಬೇಡ ನೀರು ಕೊಡಿ ಅಂತೀರಿ, ಹೌದು. ಫ್ರೀ ಭಾಗ್ಯನೂ ಇಸ್ಕೊತಾ ಇದ್ದೀರಿ, ಹೆಂಗಿದು? ಸರ್ ನಾವು ಕೇಳಿಲ್ಲ ಸರ್, ಅವರೇ ಕೊಟ್ಟಿರೋದು. ನಾವು ಕೇಳಿದೀವಾ? ನಾವು ಕೇಳಿಲ್ಲಲ್ಲ. ನಮಗೆ ನೀರು ಕೊಡಿ, ಬೆಸ್ಟು ಕಾವೇರಿ ನೀರು ಕೊಡಿ, ನಮಗೆ ದುಡ್ಡು ಬೇಡ. ನಾವು ಕೇಳಿಲ್ಲ, ಯಾರು ಕೇಳಿಲ್ಲ. ಅವ್ರು ಕೊಟ್ಟಿರೋಕ್ಕೆ ನಾವು ಇಸ್ಕೊಳ್ಬೇಕಾಗಿದೆ. ನಾವು ಕುಡಿ ಅಂತ ಕೇಳಿಲ್ಲಲ್ಲ ಅವ್ರ ಹತ್ರ.
ನೀವು ಒಳ್ಳೆ ನೀರು ಕೊಟ್ರೆ ನಿಮಗೆ ಆಯ್ತು ಸಾಕು. ಕೃಷಿ ಮಾಡ್ಕೊಂಡು ದುಡ್ಕೋತೀರಿ. ಆಯ್ತು, ದುಡ್ಕೊಳ್ತೀವಿ, ನಾವು ಮಾಡ್ಕೊಳ್ತೀವಿ, ಗದ್ದೆ ಓಡಿಸ್ತೀವಿ. ನಮ್ಗೆ ಯಾಕೆ ಫ್ರೀ ಬಸ್ ಬೇಡವಾ? ಬೇಡ ನಮಗೆ ಸರ್. ನಾವು ಫ್ರೀ ಬಸ್ಸನ್ನು ಕೇಳಿಲ್ಲ, ನೀವು ಹಾಕು 2,000 ಕೇಳಿಲ್ಲ, ಆಯ್ತಾ? ನಮಗೆ ನೀರು ಬೇಕು, ಕಾವೇರಿ ನೀರು ಬೇಕು. ನೀವು ದುಡ್ಡು ವ್ಯವಸಾಯ ಮಾಡೋಕ್ಕೆ ನಮಗೆ ಕಾವೇರಿ ನೀರು ಬೇಕೇ ಬೇಕು ಸರ್. ಯಾರು ಸರ್ ಕೇಳಿದ್ರು ನಮಗೆ ದುಡ್ಡು ಕೊಡ್ತಾರೆ ಕೊಡಿ ಅಂತ? ಯಾರು ಸರ್ ನಮ್ಮೂರಲ್ಲಿ ಕೇಳಿದ್ರು? ಯಾರು ಕೇಳಿಲ್ಲಲ್ಲ. ಅವರೇ ಹಾಕಿರುವಾಗ ಸರಿ ಹಾಕಲಿ ಅಂತ ನಾವು ಸುಮ್ಮನೆ ಇದ್ದೀವಿ ಅಷ್ಟೇ. ನಿಮ್ಮೂರ್ಗೆ ಆಸ್ಪತ್ರೆ ಸ್ಕೂಲು ಇದೆಯಾ? 3 ಬಾರಿ ಇದೆ. 3 ಬಾರಿ ಇದೆ ನಮ್ಮೂರಲ್ಲಿ. ನೀರೇ ಇಲ್ಲ. ನೀರಿಲ್ಲ, ಬಾರಿ ಇದೆ 24 ಗಂಟೆನೂ 10 ನೀನು 4 ಗಂಟೆಗೆ ಹೋಗಿ ಎಬ್ಬಿಸಿದ್ರು ಅವರು ಮೆಡಿಸಿನ್ ಕೊಡ್ತಾರೆ. ನೀರು ಸಿಗಲ್ಲ, ಔಷಧಿ ಸಿಗಲ್ಲ. ಆಸ್ಪತ್ರೆಯಲ್ಲಿ ಒಂದೇ ಹಾಸ್ಪಿಟ್ಲ್ ಇದೆ. 4 ಗಂಟೆಗೆ ಡಾಕ್ಟ್ರು ಮನೆಗೆ ಹೋಗ್ಬಿಡ್ತಾರೆ. ಎಷ್ಟು ಎಮರ್ಜೆನ್ಸಿ ಆದ್ರೂ 200 ಕಿಲೋಮೀಟ್ರ್ ನಾವು ಮೈಸೂರು ಹೋಗ್ಬೇಕು ಕಾರ್ ತಗೊಂಡು, ಇಲ್ಲಾಂದರೆ ಆಗಲ್ಲ. ಆಂಬುಲೆನ್ಸ್ ನಮ್ಮೂರಲ್ಲಿ ಸಬಲ ಮಾಡಿಲ್ಲ. ಅದು ಕಿಚಿಚಿ ಮಾರತ್ತ ದೇವಸ್ಥಾನದಲ್ಲಿ ವಿಷ ಪಾಯಸ ಕೊಡುವಾಗ ಒಂದು 7 ದಿವಸ ಇತ್ತು. ಅದ ಕಿಚ್ಕತಿ ಮಾರಮ್ಮ ವಿಷ ಹಾಕಿದ್ರಲ್ಲ, ಆ ವಿಷ ಹಾಕಿದ್ರಲ್ಲ, ಆವಾಗ ಮಾತ್ರ ಒಂದು 7 ದಿವಸ ಇದ್ರು. ಎಷ್ಟು ಜನ ಸಾಯ್ತಾರಂತ ಎತ್ಕೊಂಡು ಹೋಗೋಕ್ಕೆ. ಈಗ ಅವ್ನು ಸತ್ತದ ಮೇಲೆ ಮುಗೀತು. ಆಂಬುಲೆನ್ಸ್ ಹೊಂಟೋಯ್ತು, ಎಲ್ಲಿ ಹೋಯ್ತು ಗೊತ್ತಿಲ್ಲ. ಹಾಸ್ಪಿಟ್ಲಲ್ಲಿ ಎಮರ್ಜೆನ್ಸಿ ಇಲ್ಲ, ನಾವು ಎಲ್ಲಿ ಹೋದ್ರೂ ಕಾರ್ ತಗೊಂಡು ಹೋಗ್ಬೇಕು, ಬಾಡಿಗೆ ಕಾರು. 200 ಕಿಲೋಮೀಟ್ರ್ ಹೋದ್ರೆ ಪ್ಯಾಸೆಂಟ್ ಬಂದ್ರೂ ಬದುಕಾಯ್ತದೆ, ಇಲ್ಲಾಂದರೆ ಅದು ಕಷ್ಟನೇ. ಆದರೆ ನಮ್ಮ ಬಾರಲ್ಲಿ ಮಾತ್ರ ಯಾವಾಗ ಹೋಗಿ ನೀನು ಎಣ್ಣೆ ಕರೆದ್ರೆ ಕೊಡ್ತಾರೆ, ಕುಡಿಬೋದು. ಔಷಧಿ ಯಾವಾಗ ಖಾಲಿ ಆದ್ರೂ ಆವಾಗಲೇ ಲೋಡ್ ಬಂದುಬಿಡ್ತದೆ, ಇಳಿಸ್ಕೋಬೋದು. ಅದಕ್ಕೇನು ತೊಂದರೆ ಏನಿಲ್ಲ, ಶಾರ್ಟೇಜ್ ಬರಲ್ಲ. ಮೆಡಿಸಿನ್ ಮಾತ್ರ ಸಿಗಲ್ಲ. ಎಲ್ಲ ಬರೆದು ಮೆಡಿಕಲ್ಗೆ ಕೊಡ್ತಾರೆ, ಆಚೆ ಹೋಗಿ ತಗೊಂಬರಬೇಕು. ಹಾಸ್ಪಿಟಲ್ಲಿ ಮಾತ್ರೆ ಸಿಗಲ್ಲ, ಗೌರ್ಮೆಂಟ್ ಹಾಸ್ಪಿಟಲ್ ಸಿಗಲ್ಲ. 2-3 ಮಾತ್ರೆ ಇಟ್ಕೊಂಡಿರ್ತಾರೆ, ನೀವು ಆಚೆ ಇಸ್ಕೊಳಪ್ಪ ಅಂತಾರೆ. ಅದಕ್ಕೆ ಮಾತ್ರ ಸ್ಟಾಕ್ ಬರಲ್ಲ, ದುಡ್ಡು ಬರಲ್ಲ. ಎಣ್ಣೆ ಅಂಗಡಿಗೆ ಮಾತ್ರ ಯಾವಾಗಲೂ ಸ್ಟಾಕ್ ಹೆಂಗೆ ಬರುತ್ತೆ? 3 ಬಾರಿ ಯಾವಾಗಲೂ ಓಪನ್ ಮಾಡ್ತಾರೆ, ಯಾವಾಗಲೂ ಟ್ರೀಟ್ಮೆಂಟ್ ಕೊಡ್ತಾರೆ. ಮನುಷ್ಯ ಬದುಕೋಕ್ಕೆ ಅವರು ಮುಖ್ಯ ಕೊಡ್ತಾ ಇಲ್ಲ. ಅವನು ಸಾಯೋಕೆ ಮಾತ್ರ 3 ಅಂಗಡಿ ಓಪನ್ ಮಾಡಿ ಯಾವಾಗಲೂ ಇಟ್ಕೊಂಡಿರ್ತಾರೆ. ಎದು ಮುಖ್ಯ? ಎಣ್ಣೆ ಅಂಗಡಿ ಮುಖ್ಯನಾ? ಹಾಸ್ಪಿಟ್ಲ್ ಫೆಸಿಲಿಟಿ ಮುಖ್ಯನಾ? ಸ್ಕೂಲ್ಗಳು ಹೆಂಗಿದಾವೆ ಇಲ್ಲಿ? ಸ್ಕೂಲ್ಗಳು ಹಿಂಗಿದೆ, ಮಲ್ಕೊಂಡಿದೆ. ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ಚೆನ್ನಾಗಿ ನೋಡೋ, ಪ್ರೈವೇಟ್ ಸ್ಕೂಲೆಲ್ಲ ಮಾಡ್ತಾರೆ. ಫಸ್ಟ್ ನೀರು, ಕರೆಂಟು ಇದು ಮಾತ್ರ ಇದ್ದರೆ ರೈತರಿಗೆ ಏನು ಕೇಳಲ್ಲ ಸರ್ ಅವರು. ನೀರು, ಕರೆಂಟು, ರೋಡು, ಹಾಸ್ಪಿಟ್ಲಿ, ಸ್ಕೂಲ್, ಕಾಲೇಜು ಇದು ಮಾತ್ರ ರೈತನ ಕೊಟ್ಬಿಡಿ. ನಮ್ಗೆ ಯಾವುದು ನಮ್ಗೆ ಇದು ಫ್ರೀನ ಬೇಡಿ ಸರ್ ನಮಗೆ. ನೋಡಿ, ಬಹಳ ಸರಳವಾಗಿ ರೈತರೇ ಅವ್ರಿಗೆ ಗೊತ್ತಿರೋ ನಾಲೆಡ್ಜಲ್ಲಿ ಒಂದು ಒಳ್ಳೆ ಡಿಸೈನ್ನ ರೆಡಿ ಮಾಡಿದ್ದಾರೆ. ಕಾವೇರಿಯಲ್ಲಿ ಹರಿತಾ ಇದೆ 14 ಕಿಲೋಮೀಟ್ರಿಂದ ಹೇಗೆ ನೀವು ಅದನ್ನ ಪಂಪ್ ಮಾಡಬೇಕು ಅಂತ. 106 ಕಿಲೋಮೀಟ್ರಿಂದ ಪಶ್ಚಿಮ ಘಟ್ಟದಲ್ಲಿ ಹರಿತಾ ಇರುವಂಥ ಎತ್ತಿನೊಳೆನ ಮೇಲಕ್ಕೆ ಎತ್ತಿ ಪಂಪ್ ಹಾಕ್ಸಿ, ಪೈಪ್ ಹಾಕ್ಸಿ ತಂದು ನೀವು ಚಿಕ್ಕಬಳ್ಳಾಪುರ, ಕೋಲಾರದಂಥ ಬಯಲುಸೀಮೆಗೆ ಬಿಡ್ತೀರಿ. ನೀರು ಬಂತೋ ಇಲ್ಲೋ ಸೆಕೆಂಡ್ರಿ, ಆ ಭಾಗದವ್ರು ಹೇಳಬೇಕು. ಆದರೆ 106 ಕಿಲೋಮೀಟ್ರ್ ಕಾಡಲ್ಲಿ ಹರಿತಾ ಇರೋ ಪಶ್ಚಿಮ ಘಟ್ಟದಲ್ಲಿ ಹರಿಯೋ ನದಿ ಥರ ಕೆಪಾಸಿಟಿ ಇರೋ ನೀವು ಬರೀ 14 ಕಿಲೋಮೀಟ್ರ್ ಹರಿತಾ ಇರೋವಂಥ ಕಾವೇರಿನ ತಗೊಂಬಂದು ಇವ್ರಿಗೆ ಯಾಕೆ ಬಿಡೋಕ್ಕಾಗಲ್ಲ ಅಲ್ವಾ? ಅದನ್ನು ಭಾಳ ಮೂಲಭೂತವಾಗಿ ನೀವು ಯೋಚನೆ ಮಾಡಬೇಕು. ಅಥವಾ ನೀವೇನು ಇಲ್ಲಿ ಯಾರೋ JDSನವ್ರು ಗೆದ್ದವರೇ ನಾವು ಕಾಂಗ್ರೆಸ್ನವ್ರು ಮಾಡಬಾರ್ದು ಅಂತಲ್ಲ, ಅಥವಾ JDSನವ್ರನ್ನ ಅವ್ರು ಕೇಳಬಾರ್ದು ಅಂತಲ್ಲ. ನಿಮ್ಮ ಪಕ್ಷದ ಇದೇನಾದ್ರು ಇದ್ದರೆ ಬೈ ಚಾನ್ಸು ಅದನ್ನು ಬಿಟ್ಬಿಟ್ಟು ನಿಮಗೆ ಅಂತಿಮವಾಗಿ ಮತ ಹಾಕಿರೋ ನೋಡಿ, ಈ ಬಡವರು, ಈ ಬಡ ರೈತರು, ರೈತ ಮಹಿಳೆಯರು ಇವ್ರಿಗೋಸ್ಕರ ಕೆಲಸ ಮಾಡಬೇಕಲ್ವಾ? ಇದು ಭಾಳ ಮುಖ್ಯವಾದ ವಿಚಾರ, ಅದನ್ನು ಯೋಚನೆ ಮಾಡಿ ಅಂತ ನಾನು ಕೇಳುವಂಥದ್ದು. ಈಗ ಫಾರೆಸ್ಟ್ ಇಲಾಖೆಗೆ ನನಗೆ ಬರಲ್ಲ, ನೀರಾವರಿ ಇಲಾಖೆ ನನಗೆ ಬರಲ್ಲ, ಕಂದಾಯ ಬರಲ್ಲ ಅನ್ನಕ್ಕೆ ನೀವೆಲ್ಲ ಸೇರಿ ಸರ್ಕಾರನೇ ತಾನೇ? ನೀವೆಲ್ಲ ಮಾಡಬೇಕಲ್ವಾ? ಫಾರೆಸ್ಟಲ್ಲಿ ಬರಬೇಕು, ರೆವಿನ್ಯೂನಲ್ಲಿ ಬರಬೇಕು, ಇನ್ನೊಂದಲ್ಲಿ ನನಗೆ ಗೊತ್ತಾದು. ಸರ್ಕಾರ ಆಗಿಲ್ಲ ಅಂದರೆ ನಮ್ಮ ರೈತರಿಗೆ ನೀವು ಆದೇಶ ಮಾಡಿ ಕೊಟ್ಬಿಡಿ. ನಾವೇ ಬರೀ ಕೇವಲ 14 ಕಿಲೋಮೀಟರ್ ಎತ್ಕೊಂಡ್ಬಂದು ಅದನ್ನು ಕೊಟ್ಬಿಡ್ತೀವಿ ಸರ್. ಅದನ್ನು ಹೇಳಿದ್ದೀವಿ, ನೀವೇ ಮಾಡ್ಕೊಳ್ತೀವಿ, ನಾವೇ ಮಾಡ್ಕೊಳ್ತೀವಿ. ಸರ್ಕಾರ ಮಾಡಿಲ್ಲ ಅಂದರೆ ಬಿಚ್ಚ ಬಡದು, ಗುಂಡಿ ಹೊಡೆದು ಎತ್ಕೊಂಬರೋಕೆ ನಮಗೆ ತಾಕತ್ತಿದೆ. ನಾವೇನು ದಡ್ಡರಲ್ಲ. ನಾವು ಗುಂಡಿಗೆ ನೀರು ಹೆಂಗೆ ತರಿಸೋದು ನಮ್ಗೆ ಗೊತ್ತು. ನಮ್ಮ ರೈತರಿಗೆ ಅವರ ಆದೇಶ ಕೊಡೋಕೆ ಹೇಳಿ, ನಾವು ಮಾಡ್ಕೊಳ್ತೀವಿ. ಇಷ್ಟು ದಿವಸ ಕಾಯ್ಕೊಂಡಿದ್ದು ಅವರು ಮಾಡ್ತಾರಂತ. ಎಷ್ಟು ದಿವಸ ಕಾಯೋದು? 103 ದಿವಸ ಒಂದು ರೈತನಿಗೆ ಎಷ್ಟು ಕೆಲಸ ಇದೆ? ಇಷ್ಟು ಜನಕ್ಕೆ ಎಷ್ಟು ತೊಂದರೆ ಆಗ್ತದೆ? ಮತ್ತೆ ಇನ್ನೇನು ಸರ್ ಮಾಡೋದು? ನಾವು ವಿಧಾನಸೌಧ ಹೋಗೋಕ್ಕಾಯ್ತವಾ? ನಾವು ವಿಧಾನಸೌಧ ಕಳಿಸಿರೋಲ್ಲ, ನಮಗೆ ಬಗ್ಗೆ ಮಾತಾಡಲ್ಲ. ನಾವೇ ನಮ್ಮ ಸಮಸ್ಯೆನ ಬಗೆಹರಿಸಬೇಕು. ಸೊ ನೀವು ಇಲ್ಲಿಂದ ಆರಿಸಿ ವಿಧಾನಸೌಧ ಕಳಿಸೋರು ನಿಮ್ಮ ಬಗ್ಗೆ ಮಾತಾಡ್ತಿಲ್ಲ. ಎಲ್ಲಿ ಮಾತಾಡಿದ್ರೆ ನಾವೇ ಯಾಕೆ ರೋಡ್ಗೆ ಬರ್ತೀವಿ? ಅವ್ರು ಮಾತಾಡಿ ನಮ್ಮ ಪ್ರಸಕ್ತಿನ ಅವ್ರು ಈಡೇರಿಸಿದರೆ ನಾವು ಇಲ್ಲಿ ಬರಲ್ವಲ್ಲ ರೋಡ್ಗೆ. ನಮ್ಮ ರೋಡ್ಗೆ ಬರೋ ಅವಶ್ಯಕತೆ ಏನಿದೆ? ಇಲ್ಲಿ ಹೋಗೋ ಕಾವೇರಿ ನೀರನ್ನ ಸಮುದ್ರ ಬಿಡೋ ಮೊದಲು ಅಲ್ಲಿಂದ ಎತ್ಕೊಂಬಂದು ನಮ್ಮ ಕೆರೆ ಕಟ್ಟೆಲ್ಲ ತುಂಬಿಸ್ಬಿಟ್ಟು ತಿರುಗಿ ಕಾವೇರಿಗೆ ಎತ್ಕೊಂಡೋಗಿ ಯಾರು ಬೇಡ ಅಂತಾರೆ? ನಮ್ಮ ಕೆರೆಗಳು ನೀರು ನಿಂತಿರ್ತದಲ್ಲ, ನಮ್ಮ ಕೆರೆಗಳೆಲ್ಲ ಖಾಲಿಯಾಗಿ ಬಿಟ್ಕೊಂಡು ನೀ ಸಮುದ್ರದಲ್ಲಿ ತಗೊಂಡೋಗಿ ಬಿಡ್ತೀಯಲ್ಲ, ಇದರಿಂದ ಬುದ್ಧಿ ಇದೆ ಅವ್ರಿಗೆ? ಇದು ಕೇಳಿದ್ರೂ ಅವ್ರು ಮಾಡಲ್ವಲ್ಲ. ನಿಮ್ಗೆ ಬುದ್ಧಿ ಇಲ್ಲ ಅಂದ್ರೆ ಕೇಳ್ತೀವಲ್ಲ ನಾವು, ಇದನ್ನು ಮಾಡಿರಿ. ನಮ್ಮ ಕೆರೆಗಳು ತುಂಬಿಸ್ಬಿಟ್ಟು ಆ ನೀರನ್ನ ತಗೊಂಡೋಗಿ ತಮಿಳ್ನಾಡಿಗೆ ಯಾರು ಬೇಡ ಅಂತಾರೆ? ಫ್ಲೋರೈಡ್ ಜಾಸ್ತಿ ಇದೆ ಸರ್. ಅದ್ರ ಕುಡಿಯೋಕ್ಕೆ ಯೋಗ್ಯವಾಗಿಲ್ಲ. ನನ್ನ ಮಕ್ಕಳನ್ನ ನೋಡಿ ಸರ್, ಇವಳು ಈಗಲೇ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿ ಬಂದಿದ್ದೀನಿ. ನಿಮ್ಮ ಮಗಳು? ಹೌದು ಸರ್. ಅದರಿಂದ ನೀರನ್ನೇ ತೊಂದರೆ ಬಂದಿರೋದು ಸರ್ ಇವಳಿಗೆ. ಇವಾಗ 7th ಓದ್ತಾ ಇದೆ ಅಲ್ಲ ಸರ್, 7ನೇ ಕ್ಲಾಸ್ ಓದ್ತಾ ಇದೆ. ಹೌದು ಸರ್. ಈ ನೀರು ಚೆನ್ನಾಗಿಲ್ಲ ಅಂದ್ಬಿಟ್ಟು
ನೋಡ್ತಾ ಇದ್ದೀವಿ ಸರ್ ನಾವು. ಪಾತ್ರೆಯಲ್ಲಿ ತೊಳೆದ್ರು ಆಗಿದ್ರೆ ಕೂಡ ಫ್ಲೋರೈಡ್ ಜಾಸ್ತಿ ಇದೆ. ಆಮೇಲೆ ಬಾಟ್ರಲ್ಲಿ ತಂದು ಕೊಟ್ಟರು ಕೂಡ ಅದರಲ್ಲಿ ಫ್ಲೋರೈಡ್ ಇದೆ ಸರ್. ಸ್ಕೂಲಲ್ಲಿ ಹೋದ್ರೆ ಸರ್ ತೊಟ್ಟಿ ನೀರನ್ನು ಕೊಡ್ತಾರೆ ಸರ್. ಇನ್ನು ನಾವು ಏನು ಮಾಡ್ತೀವಿ? ಇದು ನೀರಿನ ಇದು ಉಪ್ಪು, ನೀರಲ್ಲಿ ಬರುವ ಉಪ್ಪು ಕಟ್ಕೊಂಡಿದೆ ನೋಡಿ ಇಲ್ಲಿ. ಇದೇ ಕುಡಿದೀವಿ ಸರ್ ನಾವು. ಇದನ್ನೇ ನಾವು ಕುಡಿತಾ ಇದೀವಿ ಸರ್. ಅಯ್ಯೋ ದೇವ್ರೇ, ಇಂಥ ದುರಂತ ಯಾರಿಗೂ ಬರದೇ ಇರಲಿ. ಇದು ನೋಡಿ, ಇದು ನೀರು ಬರೋ ಪೈಪು. ಇದು ಯಾರ್ದೋ ಮನೆಗೆ ಅಥವಾ ಎಲ್ಲ ರೋಡಲ್ಲಿ ಹಾಕಿದ್ದು ಪೈಪ್ ಬಿಚ್ಕೊಂಡ್ಬಂದಿದ್ದಾರೆ. ಇದ್ರೊಳಗಡೆ ಕಟ್ಕೊಂಡಿದೆಯಲ್ಲ ಅದು ಪೈಪ್ ಅಲ್ಲ, ಪೈಪ್ಗಿನ್ನೂ ದಪ್ಪ ಕಟ್ಕೊಂಡ್ರೆ ಉಪ್ಪು ಕಟ್ಕೊಂಡಿದೆ ನೋಡಿ. ಇದು ನೀರಲ್ಲಿ ಬರುತ್ತೆ ನೋಡಿ. ಪಾತ್ರೆ ಎಲ್ಲ ಹೆಂಗಾಗಿದೆ ನೋಡಿ, ಪಾತ್ರೆ ಎಲ್ಲ ಅದರ ಫ್ಲೋರೈಡ್ ಅಂಶ ಅಥವಾ ಉಪ್ಪಿನ ಏನಿದೆ ಅಂತಾರಲ್ಲ, ಅಪಾಯಕಾರಿ. ನೀವು ಗೂಗಲ್ ಮಾಡಿ ಚೆಕ್ ಮಾಡ್ಬೋದು. ಫ್ಲೋರೈಡ್ ನೀರು ಕುಡಿದ್ರೆ ಏನೇನು ಅಪಾಯ ಅಂತ ನೀವು ಚೆಕ್ ಮಾಡ್ಬೋದು. ಹಲ್ಲು ಕಪ್ಪಾಗುತ್ತೆ, ಆಮೇಲೆ ಒಳಗಡೆ ಇದಕ್ಕೆಲ್ಲ ಕಿಡ್ನಿಗೆಲ್ಲ ತೊಂದರೆ ಆಗುತ್ತೆ, ಅಷ್ಟು ಸಮಸ್ಯೆ ಆಗುತ್ತೆ. ಆ ನೀರು ಈ ಊರಲ್ಲಿ ಬರ್ತಾ ಇರೋದು ಕಾಡಂಚಲ್ಲಿ. ದಯವಿಟ್ಟು ಇದನ್ನು ಬೇಗ ಸರಿಪಡಿಸ್ಕೊಡಿ ಅಂತ ನಮ್ಮ ಮನೆಗೆ. ನೋಡಿ ಅಣ್ಣ ಹೊಡಿತೀವಿ ನೋಡಿ, ನೋಡಿ ಇಲ್ಲಿ ನೋಡಿ, ಉಪ್ಪುದು ಆ ನೀರು ಅದನ್ನ ನೀರಲ್ಲಿ ಬರ್ತಾ ಇರುತ್ತೆ. ಅದು ನೀರಲ್ಲಿ ಬಂದಿರೋ ಅಂಶ ಅದು, ಅದನ್ನ ಕುಡಿತಾ ಇದ್ದಾರೆ ನೋಡಿ ಅವರು. ಪೈಪು ಒಳಗಡೆನೆ ಇಷ್ಟು ಉಪ್ಪು ಸಾಲ್ಟ್ ಕಟ್ಕೊಂಡಿದ್ರೆ ನಮ್ಮ ಕಿಡ್ನಿ ಎಲ್ಲ ಇದು ಮಕ್ಕಳು ಹೊಟ್ಟೆ ಒಳಗಡೆ ಇದೇ ಇರೋದು. ಹಸು ಒಳಗಡೆನೆ ಹಿಂಗಿದೆ. ಹಸು ನೀರು ಕುಡ್ಕೊಂಡು ಹಸು ಒಳಗಡೆನೂ ಈ ಥರ ಉಪ್ಪು ಕಟ್ಕೊಂಡಿದೆ. ಹಸುಗೆ ಕ್ಯಾನ್ಸರ್ ಬಂದು ಸಾಯ್ತಾ ಇದೆ. ಡಾಕ್ಟ್ರ್ ಚೆಕ್ ಮಾಡಿಬಿಟ್ಟು ಈ ನೀರು ಸರಿ ಇಲ್ಲಪ್ಪ ಅಂತ ಅವನು ಹೇಳ್ತವ್ರೆ. ಆದರೆ ನಮಗೆ ಯಾರು ಕೊಡೋದು ಈ ನೀರನ್ನ? ಯಾರು ಜವಾಬ್ದಾರಿ? ಈ ನೀರು ಸಿಗುದಿಲ್ಲ ಸರ್. 800 ರೂಪಾಯಿ ಕೊಟ್ಟು ಈಸ್ಬೇಕು. 900 ಸರ್. ಹೌದು ಸರ್, 800 ರೂಪಾಯಿ 900 ಟ್ಯಾಂಕರ್ ಹೊಡಿಬೇಕು ಉಪ್ಪು ನೀರನ್ನ. ಇಲ್ಲಿ ಬೇರೆ ಕಡೆ ಎಲ್ಲಿ ಇದೆ ನೀರು? ಒಂದು ರೌಂಡ್ ಹೋಗಿ ಬನ್ನಿ ನಮ್ಮ ಮಾಟಳ್ಳಿ ಕಡೆ. ನೀರು ಸಮಸ್ಯೆ ಹೆಂಗಿದೆ ಅಂತ ಗೊತ್ತಾಯ್ತಾ? ನಾವು ಕೇಳಿದ್ರೆ ಸುರುಳು ಹೇಳ್ತಾರಂತಾರೆ, ಹೋಗಿ ನೋಡ್ಲಿ ಇವರು. ಇಲ್ಲಾಂದ್ರೆ ಸರ್ಕಾರ ಅಧಿಕಾರಿ ಬಂದು ನಮ್ಮ ಊರಲ್ಲಿ 1 ತಿಂಗಳು ವಾಸ ಮಾಡಲಿ. ಅದೇ ಕುಡಿತಾ ಇದೀವಿ ನಾವು. ಬೋರ್ವೆಲ್ ಹಾಕಿ ಚಾಳ. ನಾನು ಎಲ್ಲರಲ್ಲೂ ಮನವಿ ಮಾಡ್ಕೊತೀನಿ, ಇದು ದೂರು ಆರೋಪ ಅಥವಾ ಬೈಗಳಲ್ಲ, ಇದು ಮನವಿ. ಇದು ಯಾಕೆ ಗೊತ್ತಾ? ಈ ಉರಿ ಬಿಸಿಲು, ಈಗ ಮಾರ್ಚ್ ಶುರು ಆಯ್ತು, ಈಗ ಉರಿತಾ ಇದೆ ಬಿಸಿಲು. ಈ ಉರಿ ಬಿಸಿಲಲ್ಲಿ ದೇಶಕ್ಕೆ ಅನ್ನ ಹಾಕುವಂಥ ರೈತರು ಹೆಣ್ಮಕ್ಳುಗಳು ಎಲ್ಲರೂ ಅವ್ರ ಕೆಲಸಗಳು ಪಾಪ ಎಷ್ಟಿರ್ತವೆ, ಆ ಕೆಲಸ ಎಲ್ಲ ಬಿಟ್ಟು ಬಂದು ಈ ಹೈವೇನಲ್ಲಿ ಧೂಳು ತಿನ್ಕೊಂಡು, ಈ ಬಿಸಿಲು ತಿನ್ಕೊಂಡು ಇಲ್ಲಿ ಬಂದು ಕೂತಿದ್ದಾರೆ. ದಯವಿಟ್ಟು ಅವ್ರನ್ನ ಮನೆಗೆ ಹೋಗೋವಂಥ ಏನಾದ್ರು ಸರ್ಕಾರಗಳು ಮಾಡಿ. ಯಾಕೆ ಗೊತ್ತಾ? ಸರ್ಕಾರಗಳನ್ನು ನಾವು ಆರಿಸೋದೇ ನಮ್ಮ ಕೆಲಸ ನೀವು ಮಾಡ್ರಪ್ಪ ಅಂತ ಹೊರತು ನಿಮ್ಮ ಕೆಲಸಗಳು ನೀವು ಮಾಡ್ಕೊಳ್ಳಿ ಅಂತ ಅಲ್ಲ. ನೀವೆಲ್ಲ ಶ್ರೀಮಂತರಾಗೋದು, ಇವ್ರನ್ನ ಬಡವರಾಗಿ ಮೂಲೆಗೆ ಹಾಕೋದಾ? ಇವರಿಗೆ ನೀರು ಕೊಡಿ. ಮೂಲಭೂತ ಅವಶ್ಯಕತೆ ನೀರು ಭಾಳ ಮುಖ್ಯ. ಯಾಕಂದರೆ ನೀರಿನ ಸಮಸ್ಯೆ ಆಯಿತು ಅಂದರೆ ಕೃಷಿ ಮಾಡೋಕ್ಕಾಗಲ್ಲ, ದನಕರುಗಳು ಸತ್ತೋಗ್ತವೆ, ಮನೇಲಿರೋ ಮಕ್ಕಳು, ಹಿರಿಯರು, ಇವರೆಲ್ಲರಿಗೂ ನೀರು ಸಮಸ್ಯೆ ಆಯಿತು ಅಂದರೆ ಕಿಡ್ನಿ ಸಮಸ್ಯೆ, ಲಂಗ್ಸು, 100 ಸಮಸ್ಯೆ ಬಂದು ಅವ್ರ ಆರೋಗ್ಯ ಹೋಗುತ್ತೆ, ಅವ್ರ ಆಯುಸ್ಸೇ ಕಡಿಮೆ ಆಗಿಬಿಡುತ್ತೆ. ಮತ್ತು ಈ ಊರಲ್ಲಿ ಒಳ್ಳೆ ಆಸ್ಪತ್ರೆ ಇಲ್ಲ, ಅದನ್ನು ತೋರಿಸ್ಕೊಳಕ್ಕೆ 200 ಕಿಲೋಮೀಟ್ರ್ ಪ್ರೈವೇಟ್ಗಳಿಗೆ ಅಲಿಬೇಕು. ಏನಿದು ವ್ಯವಸ್ಥೆ ಇದು? ದಯವಿಟ್ಟು ಇದೆಲ್ಲ ಸರಿ ಮಾಡಿ. ಅವ್ರು 103 ದಿವಸದಿಂದ ಕೂತಿದ್ದಾರೆ, ಇನ್ನೂ ಕೂರಿಸ್ಬೇಡಿ, ಅವ್ರನ್ನ ವನವಾಸ ಮಾಡಿಸ್ಬೇಡಿ, ಅವ್ರನ್ನ ಮನೆ ಕಳಿಸಿ ನೀರು ಬರುವಂಥ ವ್ಯವಸ್ಥೆ ಮಾಡಿ ಕಳಿಸಿ ಅನ್ನೋದು ಕಲಾ ಮಾಧ್ಯಮದ ಮೂಲಕ ನಮ್ಮ ಮನವಿ. ಇದು ನನ್ನ ಕಳಕಳಿಯ ಕನ್ನಡಿಗರ ಪರವಾಗಿ ನನ್ನ ಮನವಿ.